ತುಂಬಾ ಜನ ಎಲ್ಲರೂ ಏನ್ ಮಾಡ್ತೀವಿ ಅಂತಂದ್ರೆ ರಾಯರ ಮುಂದೆ ಹೋಗಿ ನಿಂತ್ಕೊಂತೀವಿ, ನಮ್ಮ ಒಂದಷ್ಟು ಕೋರಿಕೆಗಳನ್ನ ಬೇಡಿಕೆಗಳನ್ನ ದೇವ್ರ ಮುಂದೆ ಹೇಳ್ಕೊಂಡು ಕೇಳ್ಕೊಂಡು ಬೇಡ್ಕೋತೀವಿ. ಇದನ್ನೆಲ್ಲ ಮಾಡೋದಕ್ಕೂ ಮೊದಲು ನಾವು ಮಾಡ್ಬೇಕಾಗಿರುವಂತ ಮೊದಲು ಕೆಲಸ ಏನಂತಂದ್ರೆ ವಾದಿರಾಜರ ಮುಂದೆ ಹೋಗಿ ನಿಂತ್ಕೊಂಡು ಅವ್ರ ಹತ್ರ ನಾವು ನಮ್ಮ ವಿಚಾರಗಳನ್ನ ಅಥವಾ ನಮ್ಮ ಬೇಡಿಕೆಗಳನ್ನ ಹೇಳ್ಕೋಬೇಕಂತೆ. ವಾದಿರಾಜರು ಹೋಗಿ ಅದಾದ್ಮೇಲೆ ರಾಘವೇಂದ್ರ ಸ್ವಾಮಿಗಳ ಹತ್ರ ನಮ್ಮ ವಿಚಾರಗಳನ್ನ ತಿಳಿಸಿ ನಮ್ಮ ಕೋರಿಕೆಗಳನ್ನ ಈಡೇರಿಕೆ ಮಾಡ್ಕೊಂಡು ಕೊಡ್ತಾರೆ. ಯಾಕೆ ಈ ವಿಚಾರ ಇದೆ ಅಂತ ಅಂದ್ರೆ, ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ನಮ್ಗೆ ಏನಾದ್ರು ಬೇಕು ಅಂದ್ರೆ ಅಪ್ಪನ ಹತ್ರ ಕೇಳುವಂಥದ್ದು ಸಹಜ. ಆದ್ರೆ ನಾವು ಅಪ್ಪನ ಹತ್ರ ಕೇಳೋದಕ್ಕೂ ಮೊದಲು ನಾವೇನ್ ಮಾಡ್ತಾ ಇದ್ವಿ, ಅಮ್ಮನ ಹತ್ರ ಹೋಗಿ ಕೇಳ್ತಾ ಇದ್ವಿ. ಅಮ್ಮ ಹೋಗಿ ಅಪ್ಪನ ಹತ್ರ ಇನ್ಫ್ಲುಯೆನ್ಸ್ ಮಾಡ್ತಾ ಇದ್ರು, ಆಮೇಲೆ ಕೊಡಿಸ್ತಾ ಇದ್ರು. ಕರೆಕ್ಟ್ ಅಲ್ವಾ? ಅದೇ ರೀತಿನೇ ನಮ್ಮ ಎಲ್ಲಾ ಕೋರಿಕೆಗಳನ್ನ ಈಡೇರಿಕೆ ಮಾಡ್ಕೋಬೇಕು ಅಂತಂದ್ರೆ ನಾವು ವಾದಿರಾಜ ಹತ್ರ ಕೇಳ್ಕೊಂಡಾಗ ಅವರು ಹೋಗಿ ಗುರು ರಾಘವೇಂದ್ರ ಸ್ವಾಮಿಗಳ ಹತ್ರ ಹೇಳ್ಕೊಂಡು ಆ ಕೆಲಸಗಳನ್ನ ಅಥವಾ ನಮ್ಮ ಕೋರಿಕೆಗಳನ್ನ ಈಡೇರಿಕೆ ಮಾಡ್ಕೊಂಡು ಹೋಗ್ತಾರೆ. ಸೊ ಹಾಗಾಗಿ ನೀವೇನೇ ಇದ್ರೂ ಕೂಡ ಫಸ್ಟ್ ವಾದಿರಾಜನ ಸ್ಮರಿಸಿ ಅದಾದ್ಮೇಲೆ ರಾಘವೇಂದ್ರ ಸ್ವಾಮಿಗಳ ಹತ್ರ ಹೇಳ್ಕೊಳ್ಳೋದ್ರಿಂದ ನಮ್ಮ ಎಲ್ಲ ಸಕಲ ಇಷ್ಟಾರ್ಥಗಳು ಕೂಡ ಈಡೇರ